ನಮಸ್ಕಾರ. ವಿನಯ್ ನಾಯ್ಕ್, ಕಾರವಾರ. ಹೆಸ್ಕಾಂ ಇಲಾಖೆ ಮತ್ತು ಕಾರವಾರ ಉತ್ತರ ಕನ್ನಡ ಜಿಲ್ಲೆ. ಸೊ ನೀವು ಮಳೆಗಾಲ ಬಂತು, ಹೆಸ್ಕಾಂ ಅಧಿಕಾರಿಗಳಿಗೆ ಹೇಳ್ತಾ ಇರೋದು, ಮಳೆಗಾಲ ಬಂತು, ನಿಮ್ಮ ನಿರ್ವಹಣೆ, ನಿಮ್ಮ ತಂತಿ ಆಗಿರ್ಬೋದು, ಟ್ರಾನ್ಸ್ಫಾರ್ಮರ್ ಆಗಿರ್ಬೋದು, ಡಿಯೋಲ್ ಆಗಿರ್ಬೋದು, ಜ್ಯುವೆಲ್ಸ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಏನು ನಿಮ್ಮದು ಯೂನಿಟ್ಸ್ ಇದೆ, ಪವರ್ ನಮಗೆ ಕಲ್ಪಿಸುವಕ್ಕಂಥ ಏನು ನಿಮ್ಮ ಸಾಮಗ್ರಿಗಳಿದ್ದಾವೆ, ಏನು ವಯರ್ ಇದ್ದಾವೆ, ದಯವಿಟ್ಟು ಮೇಂಟೈನ್ ಮಾಡಿ. ನಿಮಗೆ ಮೇಂಟೆನೆನ್ಸ್ ಹಣ ಬರ್ತದೆ. ಸಂಬಂಧಪಟ್ಟ ಸೆಕ್ಷನ್ ಅಲ್ಲಿ ಎಲ್ಲ ಥರದ ನಿರ್ವಹಣೆಗೋಸ್ಕರ ಹಣ ಹೆಸ್ಕಾಂ ಅಧಿಕಾರಿಗಳು ತರ್ತಾ ಇದ್ದಾರೆ. ಅದನ್ನು ಉಪಯೋಗ ಸಹ ಆಗ್ತಾಯಿದೆ. ಬಟ್ ಸರಿಯಾದ ರೀತಿಯಲ್ಲಿ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿರಂತರವಾಗಿ ವಿದ್ಯುತ್ ಕಲ್ಪಿಸಿ ಕೊಡುವುದು, ವಿದ್ಯುತ್ ಕೊಡೋದು ನಮಗೆ ನಮ್ಮ ಹಕ್ಕು, ನಾವು ಪಡೆಯೋದು ನಮ್ಮ ಹಕ್ಕು, ನೀಡುವುದು ನಿಮ್ಮ ಜವಾಬ್ದಾರಿ. ದಯವಿಟ್ಟು ತಿಳ್ಕೊಳ್ಳಿ. ಒಂದು ವೇಳೆ ಮಳೆಗಾಲದಲ್ಲಿ ಪವರ್ ಪದೇ ಪದೇ ಹೋಗ್ತಾ ಇದ್ದರೆ ಅದು ಡೆಫಿಸಿಯನ್ಸಿ ಇನ್ ಸರ್ವಿಸ್ ಅಂತ ಆಗುತ್ತೆ. ಮಾನ್ಯ ನ್ಯಾಯಾಲಯದಲ್ಲಿ ನಿಮ್ಮ ವಿರುದ್ಧ ದೂರು ದಾಖಲು ಮಾಡಬೇಕಾಗತ್ತೆ. ಕನ್ಸ್ಯೂಮರ್ ಫಾರಮಲ್ಲಿ ದೂರು ದಾಖಲು ಮಾಡಬೇಕಾಗತ್ತೆ. ವಿದ್ಯುತ್ ಅದಾಲತಲ್ಲಿ ದೂರು ದಾಖಲು ಮಾಡಬೇಕಾಗತ್ತೆ. KERC ಕೋಡ್ ಪ್ರಕಾರ ನಿರಂತರವಾದ ವಿದ್ಯುತ್ ಸೇವೆ, ವಿದ್ಯುತ್ತನ್ನು ಕಲ್ಪಿಸಿಕೊಡುವುದು ನಿಮ್ಮ ಜವಾಬ್ದಾರಿ. ಸೊ ದಯವಿಟ್ಟು ನಿಮ್ಮ ಟ್ರಾನ್ಸ್ಫಾರ್ಮರ್ ಒಂದು ವೇಳೆ 50 ಕಿಲೋವ್ಯಾಟ್ 60 ಕಿಲೋವ್ಯಾಟ್ ಏನು ಇದೆ, ಅದು ಹೆಚ್ಚಿನ ಕಿಲೋವ್ಯಾಟ್ ಬೇಕಾಗಿದ್ದರೆ ಅಂಥ ಜಾಗದಲ್ಲಿ ದಯವಿಟ್ಟು ಟ್ರಾನ್ಸ್ಫಾರ್ಮರ್ಗಳನ್ನು ಚೇಂಜ್ ಮಾಡಿ, ವಿದ್ಯುತ್ತನ್ನು ಸರಿಯಾದ ರೀತಿಯಲ್ಲಿ ಪೂರೈಕೆ ಮಾಡಿ, ವಿದ್ಯುತ್ ತಂತಿಗಳನ್ನು ಬದಲಿಸಿ, ಟ್ರಾನ್ಸ್ಫಾರ್ಮರ್ಗಳನ್ನು ಬದಲಿಸಿ, ವಿದ್ಯುತ್ ಕಂಬಗಳನ್ನು ಬದಲಿಸಿ, ವಿದ್ಯುತ್ ವಯರ್ ಮೇಲೆ ಬಂದಿರುವಂತಕ್ಕಂಥ ಗಿಡಗಂಟಿಗಳು, ಬಳ್ಳಿಗಳನ್ನು ತೆಗೆಸಿ ಕ್ಲಿಯರ್ ಮಾಡಿ. ಪದೇ ಪದೇ ನೀವು ಮೇಂಟೆನೆನ್ಸ್ ಮಾಡಿಕೊಂಡು 24/7 ಕಾರವಾರದಲ್ಲಿ ಸದಾಶಿವಗಢದಲ್ಲಿದೆ. ದಯವಿಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ಕನ್ಸ್ಯೂಮರಿಗೆ ಹೆಲ್ಪ್ ಆಗುವ ಥರ ಉಪಯೋಗ ಮಾಡಿ. ಒಂದು ವೇಳೆ ಸಿಂಗಲ್ ಕಂಪ್ಲೇಂಟ್, ಕಾರವಾರದಲ್ಲಿ ನಾನು ಎಷ್ಟೋ ಸತಿ ನೋಡಿದ್ದೀನಿ, ಸೆಕ್ಷನ್ ಆಫೀಸರ್ಗೆ ಕಾಲ್ ಮಾಡಿದರೆ ಸಿಂಗಲ್ ಕಂಪ್ಲೇಂಟ್ ನಮ್ಗೆ ಬರೋಕ್ಕಾಗಲ್ಲ ಅಂತ ಹೇಳ್ತೀರಿ. ಯಾಕೆ ರೀ? ಸಿಂಗಲ್ ಕಂಪ್ಲೇಂಟ್ ಆದರೆ ನಾವು ಕನ್ಸ್ಯೂಮರೇ, ನಮಗೆ ನೀವು ಬರಬೇಕು. ಆ್ಯಸ್ ಪರ್ ಎಲೆಕ್ಟ್ರಿಸಿಟಿ ಆ್ಯಕ್ಟ್ ನೀವು ಸರಿಯಾದ ರೀತಿಯಲ್ಲಿ ಬಂದು ಆ ಪವರನ್ನು ಕನೆಕ್ಟ್ ಮಾಡಿ ಕೊಡುವಂತಕ್ಕಂಥ ಜವಾಬ್ದಾರಿ ನಿಮ್ಮದು. ದಯವಿಟ್ಟು ನೀವು ಅದಕ್ಕೆ ಆಲಸ್ಯತನ ಮಾಡಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ. ಮಾನ್ಯ ನ್ಯಾಯಾಲಯದಲ್ಲಿ ನಿಮ್ಮ ವಿರುದ್ಧ ಕೇಸ್ ದಾಖಲೆ ಮಾಡಬೇಕಾಗತ್ತೆ. ಆದ್ದರಿಂದ ದಯವಿಟ್ಟು ಮಳೆ ಬರೋಕ್ಕಿಂತ ಮುಂಚೆನೇ ನಿಮ್ಮ ವಯರ್ಗಳನ್ನು ಬದಲಾವಣೆ ಮಾಡಿ, ಟ್ರಾನ್ಸ್ಫಾರ್ಮರ್ಗಳನ್ನು ಬದಲಾವಣೆ ಮಾಡಿ. ಒಂದು ವೇಳೆ ಈ ಹಳ್ಳಿ ಊರ ಕಡೆಗೆ ನಗೆಕವೆ, ಆಮೇಲೆ ಕೇರವಾಡಿ, ಹಳಗ, ಉಳುಗ ಅಂಥ ಊರುಗಳಲ್ಲಿ ಮಳೆಗಾಲದಲ್ಲಿ ಮರಗಳು ಬೀಳ್ತವೆ. ಅಂಥ ಜಾಗದಲ್ಲಿ ಅಂಡರ್ಗ್ರೌಂಡ್ ಕೇಬಲನ್ನು ಹಾಕ್ರಿ. ಸುಮ್ಮನೆ ದೊಡ್ಡ ದೊಡ್ಡ ಮರಗಳು ಅಲ್ಲಿದ್ದಾವೆ. ಅಂಡರ್ಗ್ರೌಂಡ್ ಕೇಬಲ್ ಹಾಕಲಿಕ್ಕೆ ನಿಮಗೆ ಹೆಸ್ಕಾಮಿಗೆ ನಾವು ವಿದ್ಯುತ್ ದರದ ಜೊತೆಗೆ ಟ್ಯಾಕ್ಸ್ ತೆರಿಗೆನೂ ಸಹ ಕೊಡ್ತಾವೆ. ಆ ದುಡ್ಡಲ್ಲಿ ನೀವು ಅಂಥ ಅಂಡರ್ಗ್ರೌಂಡ್ ಕೇಬಲನ್ನು ಹಾಕಬೇಕು, ಟ್ರಾನ್ಸ್ಫಾರ್ಮರ್ಗಳನ್ನು ಬದಲಾವಣೆ ಮಾಡಬೇಕು. ಸೊ ಆದ್ದರಿಂದ ಈ ವಿಷಯ ಗ್ರಾಹಕರಿಗೂ ತಿಳಿದಿರಲಿ. ಸೊ ಜೈ ಹಿಂದ್, ಜೈ ಕಾರವಾರ, ಜೈ ಕರ್ನಾಟಕ. ನಮಸ್ಕಾರ.